ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪುತ್ರಾರ್ಥಿಯಾಗಿ ತಪಸ್ಸು ಮಾಡುತ್ತಿದ್ದ ದೃಪದನಿಗೆ ಶಿವನು ಪ್ರತ್ಯಕ್ಷನಾಗಿ ಮೊದಲು ಹೆಣ್ಣು ಮಗು ಹುಟ್ಟಿ ಆ ಕನ್ಯೆಯೇ ಆಮೇಲೆ ಪುರುಷನಾಗುವನು ಎಂದು ವರವನ್ನು ಕೊಟ್ಟುದು. ದೃಪದ ಪತ್ನಿಯು ಹೆಣ್ಣು ಮಗುವನ್ನು ಹಡೆದರು ತನಗೆ ಗಂಡು ಮಗುವೆ ಹುಟ್ಟಿತೆಂದು ಹೊರಗೆ ಹೇಳಿಕೊಂಡುದು. ದೃಪದನು ಗಂಡು ಮಕ್ಕಳಿಗೆ ಯೋಗ್ಯವಾದ ಸಂಸ್ಕಾರಗಳನ್ನೇ ಮಾಡಿ ಶಿಖಂಡಿ ಎಂದು ಹೆಸರಿಟ್ಟುದು ಎಂಬ 188ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ದುರ್ಯೋಧನನು ಭೀಷ್ಮನನ್ನು ಕುರಿತು, ತಾತ, ಆ ಶಿಖಂಡಿಯು ಮೊದಲು ಹೆಣ್ಣಾಗಿ ಹುಟ್ಟಿ ಗಂಡಾದುದು ಹೇಗೆ? ಆ ಕಥೆಯನ್ನು ನನಗೆ ವಿವರಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ದುರ್ಯೋಧನ, ಕೇಳು. ದೃಪದನಿಗೆ ತನ್ನ ಪತ್ನಿಯಲ್ಲಿ ಬಹುಕಾಲದವರೆಗೆ ಮಕ್ಕಳಾಗಲಿಲ್ಲ. ಇದಕ್ಕೆ ಸರಿಯಾಗಿ ಅವನು ನನ್ನನ್ನು ದ್ರೋಣನನ್ನು ಕೊಲ್ಲಿಸುವುದಕ್ಕಾಗಿ ತನಗೆ ಪುತ್ರನೊಬ್ಬನು ಆಗಬೇಕೆಂದು ಮಹಾದೇವನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು. ಅದರ ಮೇಲೆ ರುದ್ರನು ಪ್ರತ್ಯಕ್ಷನಾದಾಗ ತನಗೆ ಕನ್ಯೆ ಇಲ್ಲದೆ ಭೀಷ್ಮನನ್ನು ಕೊಲ್ಲುವ ಪುತ್ರನನ್ನೇ ಕೊಡಬೇಕೆಂದು ಕೇಳಿಕೊಂಡನು. ಅದಕ್ಕೆ ಆ ರುದ್ರನು, ರಾಜೇಂದ್ರ, ನಿನಗೆ ಹೆಣ್ಣು ಗಂಡು 2 ಕಲತ ಸಂತಾನವೇ ಹುಟ್ಟುವುದು. ನೀನು ಹೊರಡು. ಈ ಮಾತು ತಪ್ಪಿ ಬೇರೆ ವಿಧವಾಗಿ ಆಗಲೇ ಆಗದು ಎಂದನು. ಒಡನೆಯೇ ದೃಪದನು ತನ್ನ ನಗರಕ್ಕೆ ಹಿಂತಿರುಗಿ ಪತ್ನಿಯನ್ನು ಕಂಡು, ದೇವಿ, ನಾನೇನೋ ಪ್ರಯತ್ನಪಟ್ಟು ತಪಸ್ಸಿನಿಂದ ರುದ್ರನನ್ನು ಆರಾಧಿಸಿದೆನು. ಅವನು ನಮಗೆ ಮೊದಲು ಕನ್ಯೆಯೊಂದು ಹುಟ್ಟಿ ಆಮೇಲೆ ಅದೇ ಪುರುಷನಾಗುವುದೆಂದು ಹೇಳಿದನು. ನಾನು ಬಾರಿ ಬಾರಿಗೂ ಪ್ರಾರ್ಥಿಸಿ ಕೇಳಿಕೊಂಡರು ಅದು ಹಾಗೆಯೇ ಆಗುವುದು ಎಂದು ನಿರ್ಧರಿಸಿ ಹೇಳಿಬಿಟ್ಟನು ಎಂದನು. ಆಮೇಲೆ ದೃಪದ ಪತ್ನಿಯು ಒಮ್ಮೆ ಋತುಸ್ನಾನ ಮಾಡಿ ದೃಪದನೊಡನೆ ಕೂಡಿ ಗರ್ಭವನ್ನು ಧರಿಸಿದಳು. ಈ ಸಂಗತಿಯನ್ನೆಲ್ಲ ನಾನು ನಾರದನಿಂದ ಕೇಳಿದೆನು. ಗರ್ಭಿಣಿಯಾದ ಪತ್ನಿಯನ್ನು ದೃಪದನು ಬಹಳ ಸುಖವಾಗಿ ಉಪಚರಿಸುತ್ತಿದ್ದನು. ಅವಳು ಕೇಳಿದುದನ್ನೆಲ್ಲ ಕೊಡುತ್ತಿದ್ದನು. ಬಹುಕಾಲದಿಂದ ಮಕ್ಕಳಿಲ್ಲದ ದೃಪದನಿಗೆ ಒಳ್ಳೆಯ ರೂಪವತಿಯಾದ ಒಬ್ಬ ಕನ್ಯೆಯು ಹುಟ್ಟಿದಳು. ಆದರೆ ದೃಪದ ಪತ್ನಿಯು ತನಗೆ ಹುಟ್ಟಿದುದು ಗಂಡು ಮಗುವೆಂದೇ ಹೊರಕ್ಕೆ ಪ್ರಕಟಪಡಿಸಿದಳು. ದೃಪದನು ಕೂಡ ಅದನ್ನು ಮರೆಸಿಟ್ಟು ತನಗೆ ಹುಟ್ಟಿದುದು ಗಂಡು ಮಗುವೆಂದೇ ಪ್ರಕಟಿಸಿ ಗಂಡು ಮಕ್ಕಳಿಗೆ ಮಾಡಬೇಕಾದ ಸಂಸ್ಕಾರಗಳನ್ನೇ ಮಾಡಿಸಿದನು. ದೃಪದ ಪತ್ನಿಯು ಬಹಳ ದಿನಗಳವರೆಗೆ ಆ ಮಗುವಿನ ರಹಸ್ಯವನ್ನು ಪ್ರಯತ್ನದಿಂದ ಮುಚ್ಚಿಟ್ಟು ಮಗನೆಂದೇ ಹೇಳಿಕೊಳ್ಳುತ್ತಿದ್ದುದರಿಂದ ದೃಪದನಿಗೆ ಹೊರತು ನಗರದಲ್ಲಿ ಬೇರೆ ಯಾರಿಗೂ ಈ ರಹಸ್ಯವು ತಿಳಿಯಲಿಲ್ಲ. ರುದ್ರನು ಹೇಳಿದ ವಾಕ್ಯವು ಸುಳ್ಳಾಗದು ಎಂಬ ನಂಬಿಕೆಯಿಂದ ದೃಪದನು ಹೇಗಿದ್ದರೂ ತನ್ನ ಮಗುವು ಮುಂದೆ ಗಂಡಸಾಗುವುದೆಂಬ ನಿರ್ಧಾರದಿಂದ ತನ್ನದು ಗಂಡು ಮಗುವೆಂದೇ ಹೇಳಿಕೊಂಡನು. ಪುರುಷ ಶಿಶುವಿಗೆ ಮಾಡಬೇಕಾದ ವಿಧಿಯನ್ನೆಲ್ಲ ಜಾತಕರ್ಮಾದಿಗಳನ್ನೆಲ್ಲ ನಡೆಸಿ ಆ ಮಗುವಿಗೆ ಶಿಖಂಡಿ ಎಂದು ಹೆಸರಿಟ್ಟನು. ಓ ದುರ್ಯೋಧನ, ಚಾರರ ಮೂಲಕವಾಗಿ ನಾರದನ ಮಾತಿನಿಂದಲೂ ಅಂಬೆಯು ತಪಸ್ಸು ಮಾಡಿದುದು, ರುದ್ರನು ಅವಳಿಗೆ ಪ್ರತ್ಯಕ್ಷನಾದುದು, ಇದನ್ನೆಲ್ಲ ನಾನೊಬ್ಬನು ಮಾತ್ರ ತಿಳಿದಿದ್ದೆನು. ಇದು 188ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.